ಕೆಳಗೆ ಮದ್ಯದಂಗಡಿ, ಮೇಲೆ ವಿದ್ಯಾರ್ಥಿ ನಿಲಯ, ಬಾರ್ ಕುಡುಕರ ಕಾಟದ ನಡುವೆಯೂ ಬಾರ್ ಮೇಲೆ ಇದ್ದ ಹಾಸ್ಟೆಲ್ನಲ್ಲೇ ವಿದ್ಯಾರ್ಥಿಗಳು ಓದುವ ಸ್ಥಿತಿ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ವಿಸ್ತೃತ ವರದಿ ಮಾಡಿತ್ತು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಗಮನವನ್ನ ಸೆಳೆದಿತ್ತು. ಅಲ್ಲಿನ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗಿದೆ, ಇದೇನಾ ವ್ಯವಸ್ಥೆ ಅಂತ ತೋರಿಸಿತ್ತು. ಇದೀಗ ಪಬ್ಲಿಕ್ ಟಿವಿ ಸುದ್ದಿ ಬೆನ್ನಲ್ಲೇ ಹಾಸ್ಟೆಲ್ ಸ್ಥಳಾಂತರಕ್ಕೆ ಆದೇಶ ಬಂದಿದೆ. ಇದು ಪಬ್ಲಿಕ್ ಟಿವಿಯ ಇಂಪ್ಯಾಕ್ಟ್ ಸ್ಟೋರಿ. ಬಾರ್ ಮೇಲೆ ಇದ್ದ ವಿದ್ಯಾರ್ಥಿ ನಿಲಯ ಸ್ಥಳಾಂತರ, ಇದು ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಸರ್ಕಾರ ಅಪ್ರಾಪ್ತರು ಮದ್ಯ ಸೇವನೆ, ಡ್ರಗ್ಸ್ ತಡೆಗಟ್ಟಲು ಸರ್ಕಾರ ಜಾಗೃತಿ ಕಾರ್ಯಕ್ರಮ ಮಾಡುತ್ತೆ. ಆದ್ರೆ ಸರ್ಕಾರಿ ಅಧಿಕಾರಿಗಳು ಹಣದಾಸೆಗೆ ಬಾರ್ ಹೊಂದಿರುವ ಕಟ್ಟಡದಲ್ಲಿ ಬಿಸಿಎಂ ಹಾಸ್ಟೆಲ್ ಮಾಡಿದ್ದಾರೆ. ಹೌದು, ಕೆಆರ್ಪುರದ ಬಿಸಿಎಂ ವಸತಿ ನಿಲಯ ಇರೋದು ಮದ್ಯದಂಗಡಿಯ ಕಟ್ಟಡದಲ್ಲಿ. ಈ ವಿದ್ಯಾರ್ಥಿ ನಿಲಯದಲ್ಲಿ ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಕೆಆರ್ಪುರದ ಅವಲಹಳ್ಳಿಯಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯ ಹೊಸಕೋಟೆ ಹೈವೇಯ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಬಾರ್ ಅಂಡ್ ರೆಸ್ಟೋರೆಂಟ್ ಕಟ್ಟಡದಲ್ಲಿತ್ತು. ಹಗಲು ರಾತ್ರಿ ಮದ್ಯಪಾನಿಗಳ ಗಲಾಟೆ ವಿದ್ಯಾರ್ಥಿಗಳ ಓದು ನಿದ್ರೆಗೆ ಅಡ್ಡಿಯಾಗಿತ್ತು. ಬಾರ್ ನೆಲಮಹಡಿಯಲ್ಲಿದ್ರೆ ಹಾಸ್ಟೆಲ್ ಮೇಲಿನ ಮಹಡಿಯಲ್ಲಿದೆ. ಈ ಖಾಸಗಿ ಕಟ್ಟಡದಲ್ಲಿ ಕಳೆದ 3 ತಿಂಗಳ ಹಿಂದೆ ಈ ಬಾರ್ ಓಪನ್ ಆಗಿದೆ. ಆದ್ರೆ ಹಾಸ್ಟೆಲ್ ಕಳೆದ 2 ವರ್ಷದಿಂದ ಇದೆ. ಹಾಗಾಗಿ ಖಾಸಗಿ ಕಟ್ಟಡ ಆಗಿದ್ರಿಂದ ಹಾಸ್ಟೆಲ್ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಎನ್ನುವ ಒತ್ತಾಯ ವಿದ್ಯಾರ್ಥಿಗಳು ಮಾಡಿದ್ರು. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಹಾಸ್ಟೆಲ್ ಸ್ಥಳಾಂತರಕ್ಕೆ ತುರ್ತು ಆದೇಶವನ್ನ ಇಲಾಖೆ ಹೊರಡಿಸಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದು ಕೂಡಲೇ ಬಿಸಿಎಂ ಹಾಸ್ಟೆಲ್ ಸ್ಥಳಾಂತರ ಮಾಡುವಂತೆ ಸೂಚಿಸಿದ್ದಾರೆ. ಜೊತೆಗೆ ಕಟ್ಟಡ ಬಾಡಿಗೆ ನೀಡಿದ್ದ ಮಾಲೀಕ ಮಂಜುನಾಥ್ಗೂ ಬಾಡಿಗೆ ತಡೆಯುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಒಟ್ನಲ್ಲಿ ಬಡತನವಿದ್ರೂ ಚೆನ್ನಾಗಿ ಓದಿ ಮುಂದಿನ ಭವಿಷ್ಯವನ್ನ ರೂಪಿಸಲು ಹಾಸ್ಟೆಲ್ ಸೇರಿದ್ದ ವಿದ್ಯಾರ್ಥಿಗಳು ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಇದು ಪಬ್ಲಿಕ್ ಟಿವಿ ವರದಿಯ ಫಲಶ್ರುತಿ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.